ದೇವತೆಗಳು, ದಕ್ಷಿಣಾಭಿಮಾನಿ ದೇವತೆಗಳು, ಗ್ರಹ ಸ್ತೋಭ ಮಂತ್ರಗಳು, ಮಂತ್ರಾಭಿಮಾನಿ ದೇವತೆಗಳು ಎಲ್ಲ ಅಪ್ಸರೆಯರು, ರಂಭ, ಉರ್ವಶಿ, ಮೇನಕ, ಘೃತಾಚಿ, ಪಂಚಚೂಡ, ಪಿಪ್ರಚಿತ್ತಿ, ವಿದ್ಯಾಧರರು, ಗಂಧರ್ವರು, ನೃತ್ಯವಾದಿತ್ಯ ಗೀತ, ಅವುಗಳ ಶಾಸ್ತ್ರಾರ್ಥದ ಅಭಿಮಾನಿ ದೇವತೆಗಳು ಎಲ್ಲ ಅಲ್ಲಿದ್ದಾರೆ. ಹೀಗೆ ಅವರೆಲ್ಲ ಇದ್ದಾರೆ. ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯರು ಇಬ್ಬರೂ ಅಲ್ಲಿದ್ದಾರೆ. ಶುಕ್ರಾಚಾರ್ಯ ಯದ್ಯಪಿ ಅಸುರರ ಗುರು, ಆದರೆ ಅವರಿಗೆ ಅಸುರರಿಗೂ ಅವರಿಗೂ ಸ್ವಲ್ಪ ಈಗ ಜಗಳವಾಗಿದೆ. ಆದ್ದರಿಂದ ಶುಕ್ರಾಚಾರ್ಯರು ಇಲ್ಲಿ ಬಂದು ಈಗ ಇಂದ್ರನ ಮನೆಯಲ್ಲಿ ಸಭೆಯಲ್ಲಿ ಇದ್ದಾರೆ. ಬಾಳೆಯನ್ನು ಹೇಳುವುದಿಲ್ಲ, ಕನ್ಸಲ್ಟೇಷನ್ ಏನು ಕೊಡುವುದಿಲ್ಲ, ಆದರೆ ಸುಮ್ಮನಿದ್ದಾರೆ, ಕೂತಿರ್ತಾರೆ. ಹೀಗೆ ಸಪ್ತಋಷಿಗಳಿದ್ದಾರೆ, ಭೃಗು ಋಷಿಗಳಿದ್ದಾರೆ. ಇದು ಇಂದ್ರನ ಸ್ಥಾನದಲ್ಲಿ, ಇಂದ್ರನ ಸಭೆಯಲ್ಲಿ ಇರುವಂತಹ ಜನ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಯಮನ ಸಭೆಯಲ್ಲಿ ಅದನ್ನು ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು. ತೇಜಸ್ಸಿ ತೇಜೋಮಯವಾಗಿರುವಂತಹ ಬಂಗಾರದ್ದದು, ಶತಯೋಜನ, ಅರ್ಕಪ್ರಕಾಶ, ಭಾರೀ ಪ್ರಕಾಶ, ಕಾಮರೂಪಿಣಿ, ವಿಚಿತ್ರವಾದ ರೂಪವನ್ನು ತಾಳ್ತದೆ. ಇವತ್ತು ಬೇಕು ಅಂದರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಬೇಕು ಅಂದರೆ ದುಂಡಕ್ಕಾಗತ್ತೆ, ಓವಲ್ ಶೇಪ್ ಆಗಬೇಕು ಅಂದರೆ ಓವಲ್ ಶೇಪ್ ಆಯಿತು, ಕಮಲದ ಆಕಾರವಾಗಬೇಕು ಅಂದರೆ ಕಮಲದ ಆಕಾರವಾಯಿತು. ಯಾವ ಆಕಾರ ಬೇಕು, ಯಾವ ರೂಪ ಬೇಕು, ಯಾವ ಎತ್ತರ ಬೇಕು, ಅಷ್ಟು ಅಗಲವಾಗತ್ತೆ. ಆ ವಿಧವಾದಂತಹ ಸ್ವಭಾವ ಯಮನ ಸಭೆಗೆ. ಭಾರಿ ಅತ್ಯುದ್ಭುತವಾದದ್ದು. ನಾತಿಶೀತ, ಅತಿ ಚಳಿ ಇಲ್ಲ, ನಾತ್ಯುಷ್ಣ, ಅತಿ ಬಿಸಿ ಇಲ್ಲ. ಮನಸ್ಸಷ್ಟ ಪ್ರಹರ್ಷಿಣಿ, ಆನಂದವಾಗುತ್ತೆ. ಮನಸ್ಸಿನಲ್ಲಿ ಉತ್ಸಾಹ, ಉಮೇದು ಬರ್ತಿರ್ತದೆ. ಶೋಕ ಇಲ್ಲ, ಜರ ಇಲ್ಲ, ಹಸಿವು, ಬಾಯಾರಿಕೆ ಅಂತನದೇ ಇಲ್ಲ. ಒಳಗೋದ್ರೆ ಹಸಿವೇ ಇಲ್ಲ, ಬಾಯಾರಿಕೆನೇ ಆಗುವುದಿಲ್ಲ. ಅಪ್ರಿಯವಾದದ್ದು, ನಿಮಗೆ ಕೆಟ್ಟಾದದ್ದು ಯಾವುದೂ ಆಗುವುದಿಲ್ಲ. ಅಯ್ಯೋ ಅಂತ ಅನ್ನುವುದಿಲ್ಲ ನೀವು. ನಚದೈನ್ಯಂ ಕ್ರಮೋವಾತಿ ಪ್ರತಿಕೂಲಂ ನ ಚಾಪ್ಯತ ರಸವಚ್ಚ ಪ್ರಭೂತಂಚ. ಅಲ್ಲಲ್ಲಿ ನಿಮಗೆ ಬೇಡಿದ್ದು ಇಷ್ಟಾರ್ಥಗಳು, ರುಚಿ ನಿನಗೇನು ಬೇಕು, ರುಚಿ ಬೇಕೋ ಆ ರುಚಿ, ಆ ರಸ ಅಲ್ಲಿ ಸಿದ್ಧ. ಎಲ್ಲ ಪದಾರ್ಥಗಳು ಸಿದ್ಧ ಯಾವಾಗಲೂ. ಭಕ್ಷ್ಯಂ ಭೋಜ್ಯಂ ಅರಿಂದವಂ ಲೇಷ್ಯಂ ಚೋಷ್ಯಂಚ ಪೇಯಂಚ ಹೃದಯಂ ಸ್ವಾದು ಮನೋಹರಂ ಪುಣ್ಯಗಂಧ. ಒಳ್ಳೆ ಗಂಧ. ನಿನಗೆ ಈ ಗಂಧ ಬೇಕು, ಆ ಗಂಧ ಇದೆ. ಯಾವ ಗಂಧ ಯಾರಿಗೆ ಬೇಕೋ ಆ ಗಂಧ ಅವರಿಗೆ ಬರ್ತದೆ. ಅಂಥ ಅದ್ಭುತವಾದದ್ದು. ಇಲ್ಲಿ ರಾಜಋಷಿಗಳಿದ್ದಾರೆ, ಬ್ರಹ್ಮರ್ಷಿಗಳಿದ್ದಾರೆ. ಯಯಾತಿ ನಹುಷಾ ಪೂರು ಮಾಂಧಾತ ಸೋಮಕ ನೃಗ ಪ್ರಸದ್ದಸ್ಯೂರ ಕೃತವೀರ್ಯ ಋತಶ್ರವ ಅರಿಷ್ಟನೇಮಿ ಸಿದ್ಧ ಕೃತವೇಗ ಕೃತಿ ನಿಮಿ ಪ್ರತದ್ದನ ಶಿಬಿ ಮತ್ಸ್ಯ ಪೃಥುಲಕ್ಷ ಬೃಹದ್ರತ ವಾರ್ತಾ ಮರುತ್ತ ಕೃಷಿಕ ಸಂಕರ್ಷ ಸಂಕೃತಿ ಧ್ರುವ ಚತುರ್ವರ್ಣ ಸದಸ್ಯೋರ್ಮಿ ಕಾರ್ತವೀರ್ಯ ಭರತ ಸರಥ ಸುನೀತ ನಿಷಠ ಅನಲ ದಿವೋದಾಸ ಸುಮನ ಅಂಬರೀಷ ಭಗೀರಥ ಯಶ್ವ ಸದಶ್ವ ಅಧ್ರಶ್ವ ಪೃಥುವೇಗ ಪೃಥುಶ್ರವ ಬೃಹದಶ್ವ ವಸುಮನ ಕ್ಷುಪ ಮಹಾಬಲ ಋಷದ್ರು ವೃಷಸೇನ ಪುರುಕುತ್ಸ ಧ್ವಜಿ ಆಷ್ಟಿಷೇಣ ದಿಲೀಪ ಇವರೆಲ್ಲ ಇದ್ದಾರೆ. ದುಷ್ಯಂತ ಅಂಗ ಭಂಗಾಸುರಿ ಇತ್ಯಾದಿಗಳೆಲ್ಲ ಇದ್ದಾರೆ. ಇಲ್ಲಿ ರಾಮದೇವರನ್ನ ಯಮದೇವರು ರಾಮದೇವರನ್ನ ಪೂಜೆ ಮಾಡಿಕೊಳ್ಳುವುದಕ್ಕಾಗಿ ರಾಮದೇವರನ್ನು ಕೂಡಿಸಿಕೊಂಡಿದ್ದಾರೆ. ರಾಮದೇವರ ಪ್ರಾರ್ಥನೆ ಮಾಡಿ ನೀವಿಲ್ಲೇ ಇರಬೇಕು. ರಾಮೋ ಯಮಸಭಾತಲೆ, ಶ್ರೀಮದಾಚಾರ್ಯರು ಈ ಮಾತನ್ನು ಹೇಳುತ್ತಾರೆ. ರಾಮೋ ಯಮಸಭಾತಲೆ, ಯಮನ ಸಭೆಯಲ್ಲಿ ರಾಮದೇವರಿದ್ದಾರೆ. ಪರಶುರಾಮದೇವರು ಮತ್ತು ರಾಮದೇವರು ಇಬ್ಬರೂ ಇದ್ದಾರೆ. ಜಾಮದಜ್ಞಶ್ಚ ರಾಮಶ್ಚ ನಾಭಾಗ ಸಗರೌ ತಥಾ, ಹೀಗೆ ಅವರೆಲ್ಲ ಇದ್ದಾರೆ. ಉಪರಿಚರ ವಸು ಇದ್ದಾನೆ. ಮತ್ಸ್ಯಾಂತನ್ನುವ ಹೆಸರಿನ ರಾಜರು 100 ಜನ, 106. ಭೀಮಾಂತ ಹೆಸರಿನ ರಾಜರು 106. ಹೀಗೆ ಬೇರೆ ರಾಜರಿದ್ದಾರೆ, ಬೇಕಾದಷ್ಟು ರಾಜರು. ಶಾಂತನು ಇದ್ದಾನೆ. ನಿಮ್ಮಪ್ಪ ಪಾಂಡುರಾಜ ಇಲ್ಲೇ ಇದ್ದಾನೆ. ಅದಲ್ಲದೆ ಶಶಬಿಂದು, ಅವರು ಇವರು ಅಶ್ವಮೇಧ ಯಾಗ ಮಾಡಿದವರು, ಹೋಮ ಮಾಡಿದವರು ಎಲ್ಲರೂ ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, 106 ಜನ, 1000 ಜನ ಪಿತೃಗಳಿದ್ದಾರೆ. ಅಗಸ್ತ್ಯರು, ಕಾಲ, ಮೃತ್ಯು, ಮತಂಗ, ಯಜ್ವಲು, ಅಗ್ನಿಶ್ವಾತ್ತಾದಿ ಪಿತೃಗಳು, ಫೇನಪರು, ಉಷ್ಣಪರು ಇವರೆಲ್ಲ ಇದ್ದಾರೆ. ಬರ್ಹಿಷತಃ ಮೂರ್ತಿಮಂತರು, ಅಮೂರ್ತಿಮಂತರು ಅವರೆಲ್ಲ ಇದ್ದಾರೆ. ಕಾಲಚಕ್ರ ಅಲ್ಲೇ ಇದೆ. ಕಾಲಚಕ್ರ ಮೂಲವಾಗಿ ಅಲ್ಲೇ ಇದ್ದದ್ದು, ಯಮನ ಪಟ್ಟಣದಲ್ಲೇ ಇದ್ದದ್ದು. ಹವ್ಯವಾಹನ ಇದ್ದಾನೆ, ಸುಡುವ ಹವ್ಯವಾಹನ. ದಕ್ಷಿಣಾಯನದಲ್ಲಿ ಸತ್ತು ಹೋದ ಜನ ಎಲ್ಲ ಹೋಗುವುದು ಇಲ್ಲೇ, ಅಲ್ಲಿದ್ದಾರೆ ಅವರು. ದೀರ್ಘಕಾಲಂ ತಪಸ್ತತ್ವ ಕಾಲಸ್ಥ ನಯನಯುಕ್ತ ಯಮಸ್ಥ ಪುರುಷಾಶ್ಚಯೇ, ಯಮನ ಪುರುಷರು ಕಾಲವನ್ನು ತಿರುವಿ ಹಾಕುವ, ಕಿತ್ತಿ ಹಾಕುವ, ಸುತ್ತಿ ಹಾಕುವ ಯಾವ ಜನ ಇದ್ದಾರಲ್ಲ ಅವರೂ ಕೂಡ ಇದ್ದದ್ದು ಅಲ್ಲೇ. ಕಾಲಾಭಿಮಾನಿ ದೇವತೆಗಳು, ಸಣ್ಣ ಕಾಲಕ್ಕೆ ಅಭಿಮಾನಿಗಳು ಅಲ್ಲೇ ಇದ್ದಾರೆ. ದೀರ್ಘಕಾಲದವರೆಗೆ ತಪಸ್ಸನ್ನು ಮಾಡಿ ವಿಶ್ವಕರ್ಮ ಇದನ್ನು ನಿರ್ಮಾಣ ಮಾಡಿದ. ಅದ್ಭುತವಾದದ್ದು.
ಭಾರಿ ಅದ್ಭುತವಾದದ್ದು. ಕಾಮಗಮ, ಎಲ್ಲಿ ಬೇಕೋ ಅಲ್ಲಿ ಹೋಗತ್ತೆ, ಎಷ್ಟು ಬೇಕೋ ಅಷ್ಟು ಅಗಲವಾಗತ್ತೆ, ಎತ್ತರವಾಗತ್ತೆ. ಉಗ್ರ ತಪಸ್ಸಿನ ಜನ ಅಲ್ಲಿ ಹೋಗ್ತಾರೆ, ಇರ್ತಾರೆ, ಅಂಥವರು ಮಾತ್ರ ಹೋಗಬಹುದಾದದ್ದು. ಹೀಗೆ ಇದ್ದಾರೆ. ಆದ್ದರಿಂದ ಇಂದ್ರನ ಸಭೆಯೊಳಗೆ ವಾಮನ ರೂಪಿಯಾದಂತಹ ಪರಮಾತ್ಮನ ಉಪಾಸನೆ ಆಗ್ತದೆ. ಯಮನ ಸಭೆಯೊಳಗೆ ರಾಮ ಮತ್ತು ಪರಶುರಾಮ ಇವರಿಬ್ಬರ ಉಪಾಸನೆ ಆಗ್ತದೆ. ಇನ್ನು ವರುಣನ ಸಭೆ ಅಂತಃಸಲಿಲ ಮಸ್ಥಾಯ, ಸಲಿಲದ ಭೂಮಿಯ ನದಿ ಸಮುದ್ರದ ಮಧ್ಯದಲ್ಲಿ, ಸಮುದ್ರದ ಆಳದಲ್ಲಿ ಇರುವಂಥದ್ದು. ರತ್ನಮಯವಾದ ವೃಕ್ಷಗಳು ಗಿಡ ಅಲ್ಲಿ ಎಲೆಯ ಗಿಡಗಳಲ್ಲ, ರತ್ನದ ಗಿಡಗಳು. ಅಲ್ಲಿ ಹಣ್ಣು ಬರುವುದು ರತ್ನದ ಹಣ್ಣುಗಳೇ, ರತ್ನದ ಎಲೆಗಳೇ. ಭಾರಿ ವಿಚಿತ್ರ ಇದೆ. ಅಂಥ ವಿಚಿತ್ರವಾಗಿರತಕ್ಕಂತಹ ಗಿಡಗಳು ಅಂಥ ಇದೆ. ಕೆಲವು ಹಣ್ಣುಗಳು ತಿನ್ನುವುದಕ್ಕೆ ಬೇಕು ಅಂತ ಅನ್ನೋದಕ್ಕೆ ಅವು ಇವೆ, ಇಲ್ಲ ಅಂತಿಲ್ಲ. ವರುಣೋ ಮಾರುಣ್ಯಾಚ ಸಮನ್ವಿತ, ಅದ್ಭುತವಾಗಿದೆ. ಅಲ್ಲಿರ್ತಕ್ಕಂತಹ ಬೇರೆ ಬೇರೆ ದೇವತೆಗಳು ಅಥವಾ ನಾಗಗಳು, ಸರ್ಪಗಳು ಅವರೆಲ್ಲ ಅಲ್ಲಿದ್ದಾರೆ. ಅದನ್ನ ಬಹಳ ದೀರ್ಘವಾಗಿ ಹೇಳ್ತಾರೆ. ಸಮುದ್ರಶ್ಚತ್ವಾರೋ ನದಿ ಭಾಗೀರಥಿ, ಎಲ್ಲ ನದಿಗಳ ಅಭಿಮಾನಿ ದೇವತೆಗಳು ಆ ವರುಣನ ಸಭೆಯಲ್ಲಿ ಇದ್ದಾರೆ. ದೇಹವಂತೋ ಯುಧಿಷ್ಠಿರ, ಮೂರ್ತಿವಂತರಾಗಿದ್ದಾರೆ. ಗಂಗಾ, ಕಾವೇರಿ, ಕೃಷ್ಣ, ಗೋದಾವರಿ, ನರ್ಮದಾ, ಸಿಂಧು, ಬ್ರಹ್ಮಪುತ್ರ ಇವರೆಲ್ಲರೂ ಮೂರ್ತಿವಂತಾಗಿದ್ದಾರೆ. ನಮಗೆಲ್ಲ ನೀರು ಸಿಗತ್ತೆ, ನದಿ ಸಿಗ್ತದೆ, ಅವರಿಗಲ್ಲಿ ಮೂರ್ತಿ ದೇವತೆಯೇ ಸಿಗ್ತಾರೆ, ದೇವತೆಗಳೇ ಇದ್ದಾರೆ. ಹಾಗಿದ್ದಾರೆ. ದಿಶಸ್ತಥಾ ಮಹಿ ಚೈವ ತಥಾ ಸರ್ವೇ ಮಹೀಧರ ಜಲಸ್ಥಲಾಸ್ತಥ ಗಂಧರ್ವಪ್ಸರ ಸಂಗಣ ಮಂತ್ರಿ ಸುನಾಭ ಸರ್ವೇ ವಿಗ್ರಹವಂತಸ್ತೆ ತಮೀಶ್ವರ ಉಪಾಸತೆ. ಅಲ್ಲಿ ಕೂರ್ಮರೂಪಿಯಾಗಿರತಕ್ಕಂತಹ ಮತ್ಸ್ಯರೂಪಿಯಾಗಿರತಕ್ಕಂತಹ ಪರಮಾತ್ಮನ ಉಪಾಸನೆಯನ್ನ ವರುಣದೇವರು ಸದಾಕಾಲ ತಮ್ಮ ಅನುಚರರಿಂದ, ಸೇವಕರಿಂದ ಸಹಿತನಾಗಿ ಮಾಡ್ತಾ ಇರ್ತಾನೆ. ಕುಬೇರನ ಸಭೆ ಅದು ಹೀಗೆ ಬಹಳ ವಿಸ್ತಾರವಾದದ್ದು. ಆ ವಿಸ್ತಾರವಾಗಿರುವಂತಹ ಕುಬೇರನ ಸಭೆಯನ್ನ ಹೊರುವವರು ಗುಷ್ಯಕರು. ಗುಷ್ಯ ಅಂತ ಒಂದು ಗುಂಪು. ಆ ಗುಷ್ಯಕರು ಆ ಕುಬೇರನ ಸಭೆಯನ್ನ ಹೊರತಾರೆ. ಅವರು ಕಾಣಿಸುವುದಿಲ್ಲ, ಆದ್ದರಿಂದ ಅವರು ಗುಷ್ಯಕರು. ಅವರು ಎತ್ತಿ ಒಯ್ತಾರೆ, ಎತ್ತಿ ಒಯ್ದು ಎಲ್ಲಿ ಬೇಕೋ ಅಲ್ಲಿ ಇಡ್ತಾರೆ. ಆಕಾಶದಲ್ಲಿ ಬೇಕು ಅಂದ್ರೆ ಆಕಾಶದಲ್ಲಿ ನಿಂತ್ಕೊಳ್ತಾರೆ, ಅವರೇ ನಿಂತ್ಕೋತಾರೆ, ಹೊತ್ತಿರ್ತಾರೆ. ಹೀಗೆ ಅದ್ಭುತವಾಗಿರುವಂತಹ ಸಭೆ ಅದು. ಅಲ್ಲಿ ಅನೇಕ ಅದ್ಭುತವಾದಂತಹ ಐಶ್ವರ್ಯ. ಹೇಳಿ ಕೇಳಿ ಕುಬೇರ, ಸಮೃದ್ಧಿ ಏನ್ ಕಮ್ಮಿ. ಎಲ್ಲಿ ನೋಡಿದಲ್ಲಿ ಐಶ್ವರ್ಯ, ಎಲ್ಲಿ ನೋಡಿದಲ್ಲಿ ಸಮೃದ್ಧಿ. ಯಾರು ಬೇಕಾದಷ್ಟು ಎಲ್ಲಿ ಬೇಕಾದಲ್ಲಿ ಉಪಯೋಗಿಸಬಹುದು, ಅಲ್ಲಿಂದ ಹೊರಗೆ ಮಾತ್ರ ತರಲಿಕ್ಕೆ ಬರುವುದಿಲ್ಲ. ಕುಬೇರನ ಸಭೆಗೆ ಹೋಗ್ತೀನಿ, ಅಲ್ಲಿಂದ ತಗೊಂಡು ಬರ್ತೀನಿ, ಹೋಗ್ಬಹುದು. ಕುವೈತಿಗೆ ಹೋಗ್ಬೋದು, ಬಂಗಾರ ತರಬಹುದು. ಅಮೆರಿಕಕ್ಕೆ ಹೋಗ್ಬೋದು, ಬಂಗಾರ ತರಬಹುದು. ಏನೋ ಮೋಸ ಮಾಡಬಹುದು, ತಂದ್ಬಿಡ್ಬೋದು. ಬಗಲ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಪುಣ್ಯ ಮಾಡು, ಹೋಗು, ಭೋಗ ಮಾಡು. ಭೋಗ ಮಾಡಿದ ಮೇಲೆ ಹಾಗೆ ಬಾ. ಅಲ್ಲಿಂದ ಏನೂ ಇಲ್ಲ ಅಂದ್ರೆ ಪರದೇಶದಿಂದ ಬರುವಾಗ ಬಟ್ಟೆ ಆದ್ರೂ ಹಾಕೊಂಡು ಬರಬಹುದು. ಆ ದೇಶದಿಂದ ಬರಬೇಕಾದ್ರೆ ಏನೂ ಇಲ್ಲ, ಕೂಸಾಗಿ ಬರಬೇಕು. ಮತ್ತೆ ನೀನು ಹುಟ್ಟಿಯೇ ಬರಬೇಕು. ಯಾಕೆ? ನಿನ್ನ ಪುಣ್ಯ ತೀರಿಸು, ಆ ಪುಣ್ಯವನ್ನು ಭೋಗಿಸುವ ಕಾಲದವರೆಗೆ ನೀನಿರು. ಬರುವಾಗ ಮತ್ತೆ ಹುಟ್ಟಿ ಬಾ, ಏನಿಲ್ಲ ನೀನೆ. ಎಷ್ಟು ಕಡ್ಡಾಯವಾಗಿದೆ. ಹಾಗಾಗಿ ಏನೋ ಮುಚ್ಚಿ ತಂದೆ ಅಂತ ಮುಚ್ಚಿ ತರೋದಕ್ಕೆ ಇದೆಯೇ ನಿನ್ನ ಹತ್ರ? ನಿನ್ನ ದೇಹವೇ ಬಿಟ್ಟು ಬಂದಿ, ಬಟ್ಟೆನೂ ಇಲ್ಲ, ದೇಹವೂ ಇಲ್ಲ. ಎಲ್ಲಿ ಮುಚ್ಚಿ ತರ್ತಿ ನೀನು? ಏನ್ ತರೋ ನೀನು? ಹೊಟ್ಟೆಯಲ್ಲೂ ತಿನ್ಲಿಕ್ಕೆ ಬರುವುದಿಲ್ಲ, ಏನಿಲ್ಲ ನೀನು. ಹಾಗೆ ಬರಬೇಕು. ಅಬ್ರಂಭುಕ್ತ ಮೇಘೋ ಭವತಿ ಮೇಘೋ ಭೂತ್ವ ಪ್ರವರ್ಷತಿ ತೈಹ ವ್ರೀಹಿಯವಾಹ. ಆ ರೀತಿಯಾಗಿ ಬರಬೇಕಷ್ಟೇ ನೀನು. ಆದ್ದರಿಂದ ನಿನ್ ಕೈಯಲ್ಲೇನಿಲ್ಲ, ಗೊತ್ತಾಯ್ತಲ್ಲ. ಸ್ತ್ರೀ ಸಹಸ್ರೈರ್ ವೃತ ಶ್ರೀಮಾನ್ ಆಸ್ತೆ ಜ್ವಲಿತ ಕುಂಡಲ. ಏನ್ ಅದ್ಭುತ! ಸೌಗಂಧಿಕ ವನದಲ್ಲಿರತಕ್ಕಂತಹ ಏನ್ ಗಂಧ ಇದೆ, ಆ ಗಂಧ ಈ ಕುಬೇರನ ವನ ಸಭೆಯಲ್ಲಿ ಯಾವಾಗಲೂ ಬರ್ತಾ ಇರ್ತದೆ. ಅಲ್ಲಿಯೂ ಅನೇಕ ಅಪ್ಸರೆಯರಿದ್ದಾರೆ. ಅವರದೆಲ್ಲ ಹೇಳ್ತಾರೆ. ಕಿನ್ನರ ಅಂತ ನಮ್ಮ ಗಂಧರ್ವರಿದ್ದಾರೆ, ಯಕ್ಷರಿದ್ದಾರೆ. ಯಕ್ಷರ ರಾಜಾಮ ಕುಬೇರ. ಆ ಯಕ್ಷರಿದ್ದಾರೆ. ಆ ಯಕ್ಷರೊಳಗೆ ಹಿರಿಯ ಯಕ್ಷ ಮಣಿಭದ್ರ. ಆ ಮಣಿಭದ್ರ ಇದ್ದಾನೆ. ಶ್ವೇತಭದ್ರ, ಗುಹ್ಯಕ, ಕಶೇರುಕ, ಗಂಡಕಂಡು, ಪ್ರದ್ಯೋತ ಇತ್ಯಾದಿ, ಕುಸ್ತುಂಬರು, ವಿಶಾಚ, ಗಜಕರ್ಣ, ವಿಶಾಲಾಕ್ಷ, ವರಾಹಕರ್ಣ, ತಾಮ್ರೋಷ್ಠ ಇತ್ಯಾದಿ ಅನೇಕ ಮತ್ತೆ ಯಕ್ಷರಿದ್ದಾರೆ.
ಯಕ್ಷಾಹ ಶತಸಹಸ್ರಶಃ ಸದಾ ಭಗವತಿ ಲಕ್ಷ್ಮೀ ತತ್ರೈವ ನಲಕೂಬರ. ನಲಕೂಬರರಿದ್ದಾರೆ. ಆ ನಲಕೂಬರರೇ ಸೊಕ್ಕಿನಿಂದ ತಪ್ಪು ಮಾಡಿದ್ದಕ್ಕೆ, ನಗ್ನರಾಗಿ ಸ್ನಾನ ಮಾಡಿದ್ದಕ್ಕೆ ನಾರದರ ಶಾಪವಾಯಿತು. ಶಾಪವಾದದ್ದಕ್ಕೆ ಗಿಡವಾಗಿ ಹುಟ್ಟಿದರು. ಆ ಗಿಡಗಳನ್ನೇ ಕೃಷ್ಣ ಒರಳಕಲ್ಲು ತಂದು ಆ ಗಿಡಗಳನ್ನು ಉರುಳಿಸಿ ಅವರನ್ನು ಉದ್ಧಾರ ಮಾಡಿದ. ಅದೇ ನಲಕೂಬರರು ಕುಬೇರನ ಮಕ್ಕಳು ಅವರಿದ್ದಾರೆ. ಕುಬೇರನ ಮೇಲೆ ಕರುಣೆ ಮಾಡುವುದಕ್ಕೆ ಕುಬೇರನ ವಿಶೇಷವಾದ ಪುಣ್ಯದಿಂದಾಗಿ ಲಕ್ಷ್ಮಿ, ಐಶ್ವರ್ಯದ ಅಭಿಮಾನಿ ದೇವತೆ ಸಾಕ್ಷಾತ್ ಲಕ್ಷ್ಮೀದೇವಿ ಒಂದು ರೂಪದಿಂದ ಕುಬೇರನ ಸಭೆಯಲ್ಲಿ ಸ್ಥಿರವಾಗಿದ್ದ, ಗಟ್ಟಿಯಾಗಿದ್ದಾರೆ. ಅಹಂಚ ಬಹುಶಸ್ತಸ್ಯಾಂ ಭವಂತ್ಯನ್ಯೇಚ ಮದ್ವಿಧಾ. ನಾನು ಅಲ್ಲಿ ಅನೇಕ ಸಲ ಹೋಗ್ತಿರ್ತೇನೆ, ನಾರದರಂತಾರೆ. ನಾನು ಅನೇಕ ಸಲ ಹೋಗ್ತಿರ್ತೇನೆ. ನನಗೇನು ಬೇಕಾಗಿರ್ತದೆ, ಅಲ್ಲೇನು ಬೇಕಾಗಿಲ್ಲ, ಏನಿಲ್ಲ, ನೋಡ್ಕೊಂಡು ಬರೋದಕ್ಕೆ, ಅಲ್ಲಿರ್ತಕ್ಕ ಜನರನ್ನು ನೋಡೋದಕ್ಕೆ ಹೋಗಿರ್ತೀನಿ, ಭೇಟಿ ಆಗ್ತೀನಿ. ಕ್ರವ್ಯಾದಾಹ, ರಾಕ್ಷಸರಿದ್ದಾರಲ್ಲಿ. ಅನೇಕ ಜನ ರಾಕ್ಷಸರು ಕುಬೇರನಿಗೆ ಸೇವಕರಾಗಿದ್ದಾರೆ. ಹಾಗಾಗಿ ಅವರಿಗಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾನೆ ಕುಬೇರ, ಸ್ಥಾನವನ್ನು ಕೊಟ್ಟಿದ್ದಾನೆ. ಇದ್ದಾರೆ ಗಂಧರ್ವರಿದ್ದಾರೆ, ಭೂತಸಂಘರು, ಉಮಾಪತಿ ರುದ್ರದೇವರು ಕುಬೇರನ ಗೆಳೆಯ. ಕೈಲಾಸ ಹತ್ತಿರದಲ್ಲಿದೆ ಕುಬೇರನ ಸಭೆಗೆ, ಉತ್ತರ ದಿಕ್ಕಿನಲ್ಲಿ. ಹಾಗಾಗಿ ರುದ್ರದೇವರಿಗೆ ಅತ್ಯಂತ ಪ್ರಿಯ ಯಾರು ಕುಬೇರ. ಹಾಗಾಗಿ ರುದ್ರದೇವರು ತನ್ನ ಗೆಳೆಯನಾಗಿರತಕ್ಕ ಕುಬೇರನ ಸಭೆಯಲ್ಲಿ ಬಂದು ಕೂತಿರ್ತಾರೆ. ಆಗಾಗ ಬಂದು ಕೂತಿರ್ತಾರೆ, ಮಾತಾಡ್ತಾರೆ, ಅಲ್ಲಿ ಇರ್ತಾರೆ, ಬಂದಿರ್ತಾರೆ. ಸಖಾಯ ಮನ್ಮಾಸ್ತೆ ಸದೈವ ಧನದಂ ನೃಪ. ಅಲ್ಲಿ ಸುಖವಾಗಿ ಮಾತಾಡ್ತಾ ಇರ್ತಾರೆ. ವಿಶ್ವಾಸರು, ಹಾಹ, ಹೂಹು, ತುಂಬುರು, ಪರ್ವತ, ಶೈಲೂಷ, ಚಿತ್ರಸೇನ, ಚಿತ್ರರಥ ಇವರೆಲ್ಲರೂ ಅಲ್ಲೇ ಇದ್ದಾರೆ. ವಿದ್ಯಾಧಿರರು, ಚಕ್ರಧರ್ಮ, ಭಗದತ್ತ ಅಲ್ಲೇ ಇದ್ದವನೇ. ಈಗ ಬಂದನಲ್ಲ ಭಗದತ್ತ, ಅವನಲ್ಲಿದ್ದವನೇ, ಅವರ ಮಗನೇ ಅವನು. ವಿಭೀಷಣ ಇದ್ದಾನಲ್ಲಿ, ರಾಕ್ಷಸ. ಹಿಮಮಾನ್, ಪಾರಿಯಾತ್ರ, ವಿಂಧ್ಯ, ಕೈಲಾಸ, ಮಂದರ, ಮಲಯ, ದರ್ದುರ, ಮಹೇಂದ್ರ, ಗಂಧಮಾದನ, ಇಂದ್ರಕೀಲ, ಸುನಾಭ, ಮೇರು, ಈ ಎಲ್ಲ ಪರ್ವತಾಭಿಮಾನಿ ದೇವತೆಗಳೆಲ್ಲ ಕುಬೇರನ ಸಭೆಯಲ್ಲಿದ್ದಾರೆ. ಭೇಟಿಯಾಗಿದ್ರು ಇಲ್ಲ. ನಂದೀಶ್ವರ, ಮಹಾಕಾಲ, ಶಂಕುಕರ್ಣ ಇವರೆಲ್ಲ ಇದ್ದಾರೆ. ಕಾಷ್ಠ, ಕುಟಿಮುಖ ಎಲ್ಲರೂ. ಶಿವಂ ತ್ರೈಲೋಕ್ಯ ಭಾವನಂ ಪ್ರಣಮ್ಯ ಮೂರ್ಧನ ಪೌಲಸ್ತ್ಯೋ ಬಹುರೂಪ ಉಮಾಪತಿಂ. ಉಮಾಪತಿಯಾದ ರುದ್ರದೇವರು ಅಲ್ಲಿ ವಾಸವಾಗಿದ್ದಾರೆ. ಅಲ್ಲಿ 2 ನಿಧಿಗಳಿವೆ, ಇನ್ನೆರಡು ನಿಧಿಗಳಿವೆ, ಮತ್ತೆರಡು ನಿಧಿಗಳಿವೆ. ನಿಧಿ ಅಂದ್ರೆ ಏನು ಗೊತ್ತೇನೋ? ನಮ್ಮ ಕೋಲಾರ ಗಣಿ ಇದೆಯಲ್ಲ, ಅಲ್ಲಿ ಇದ್ದುಲು ಹೆಚ್ಚು, ಕಲ್ಲು ಹೆಚ್ಚು, ಮಣ್ಣು ಹೆಚ್ಚು, ಬಂಗಾರ ಸ್ವಲ್ಪ. ಒಂದು ಸುಮ್ಮನೆ ಜಸ್ಟ್ ಗೋಲ್ಡನ್ ಗೆರೆ ಎಳೆದಿರ್ತದೆ. ಇಲ್ಲಿ ಹಾಗಲ್ಲ, ಬಂಗಾರದ ರಾಶಿ 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 ಬಿದ್ದಿದೆ. ವಜ್ರಮುತ್ತುಗಳ ರಾಶಿ ನಿಧಿ. ಅದರಲ್ಲಿ ತಕ್ಕೊಂಡ್ರೆ ಕಮ್ಮಿನೇ ಆಗುವುದಿಲ್ಲ. ಏನದ್ಭುತ ಬೇಕಲ್ಲ ಅಂಥದ್ದು ಇದೆ. ಯಾರ ಕೈಯಲ್ಲಿದೆ ಗೊತ್ತೇನು ಇಂಥ ನಿಧಿಗಳೆರಡು? ಶ್ರೀಕರನಾರಾಯಣ ಕೈಯಲ್ಲಿದೆ. ಶ್ರೀಕರನಾರಾಯಣನ ಕೈಗಳಲ್ಲಿ, ಮೇಲಿನ 2 ಕೈಗಳಲ್ಲಿ ಆದಿತ್ಯ ಚಂದ್ರ, ಆಮೇಲೆ ಶಂಖ ಚಕ್ರ. ಆದರೆ ಕೆಳಗಿನ 2 ಕೈಗಳೊಳಗೆ ಶಂಖ ಪ್ರಸೂನ ಎಂಬ 2, ಶಂಖ ಪದ್ಮ ಎಂಬಂತಹ 2 ಕೈಗಳು. 2 ಮೇಲಿನ 2 ಕೈಗಳಲ್ಲಿ ಆದಿತ್ಯ ಚಂದ್ರ, ಅದರ ಕೆಳಗಿನ 2 ಕೈಗಳಲ್ಲಿ ಶಂಖ ಚಕ್ರ, ಅದರ ಕೆಳಗಿನ 2 ಕೈಗಳಲ್ಲಿ ಶಂಖ ಪ್ರಸೂನ ಅಂದ್ರೆ ಪದ್ಮ ಎಂಬ ನಿಧಿಗಳು. ಅದ್ಭುತವಾದ ನಿಧಿಗಳು, ಮುಗಿಯುವುದಿಲ್ಲ ಅಂಥ ನಿಧಿಗಳು. ಹಾಗೆ ಆ ಶ್ರೀಕರನಾರಾಯಣನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಪರಮಾನುಗ್ರಹ ಮಾಡಿ ಗಾಯತ್ರಿ ಯಜ್ಞದಲ್ಲಿ 24 ಕೋಟಿ ಗಾಯತ್ರಿ ಯಜ್ಞವನ್ನು ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿದ್ದು. ರಾಮದೇವರ, ಶ್ರೀಮದಾಚಾರ್ಯರ, ಟೀಕಾಕೃತ್ಪಾದರು, ರಘುತ್ತಮರು, ಸತ್ಯಧ್ಯಾನರು, ಸತ್ಯ ಪ್ರಮೋದರ ವಿಶೇಷವಾದ ಸನ್ನಿಧಾನ ಸತ್ಯಾತ್ಮರಲ್ಲಿ. ಹಾಗಾಗಿ ಸತ್ಯಾತ್ಮರು ಅನ್ಕೊಂಡದ್ದು 24 ಕೋಟಿ ಗಾಯತ್ರಿ ಜಪದ ಹೋಮವನ್ನು ಮಾಡಿಸಬೇಕು ಅಂತ. ಅಲ್ಲ, ಆದದ್ದು ಎಷ್ಟು ಗೊತ್ತೇನು? 34 ಕೋಟಿ ಜಪವನ್ನು ಮಾಡಿಕೊಟ್ರು ಭಕ್ತರೆಲ್ಲ. ಇಷ್ಟು ಅದ್ಭುತವಾಗಿ ನಡೀತು ತಿರುಕೋಯಿರೋರಲ್ಲಿ. ಅದರ ಕೊನೆಯ ದಿನ ಮಂಗಲ ಮಹೋತ್ಸವ, ಪೂರ್ಣಾಹುತಿ ಸಂದರ್ಭದಲ್ಲಿ ಆ ಪೂರ್ಣಾಹುತಿಯ ಕಲಶಗಳೇನಿತ್ತೋ ಆ ಕಲಶಗಳನ್ನ ಶುದ್ಧ ಮಡಿಯಲ್ಲಿದ್ರು ಇಟ್ಟಿದ್ರು. ಆ ಶುದ್ಧ ಮಡಿಯಲ್ಲಿಟ್ಟಂತಹ ಪೂರ್ಣಾಹುತಿ ಕಲಶವನ್ನ ತಂದು ಈ ಪ್ರತಿಮೆಯನ್ನ ರಘುತ್ತಮ ತೀರ್ಥರ ವೃಂದಾವನದ ಮೇಲೆ ಇಟ್ಟು ಈ ಪ್ರತಿಮೆಗೆ ಆ ಎಲ್ಲ ಕಲಶದಿಂದ ಅಭಿಷೇಕ ಮಾಡಿ
ಇದರಲ್ಲಿ ಆವಾಹನ ಮಾಡಿ ಕೊಟ್ಟಂತಹ ಪ್ರತಿಮೆ ಇದು ಶ್ರೀಕರ ನಾರಾಯಣ. ಆದ್ದರಿಂದ ಬಹಳ ಪವಿತ್ರವಾದದ್ದು, ಐಶ್ವರ್ಯವನ್ನು ಕೊಡತಕ್ಕಂಥದ್ದು, ಅಪಾರ ಐಶ್ವರ್ಯವನ್ನು ಕೊಡುವಂತಹದ್ದು. ಆದ್ದರಿಂದ ಆದಿತ್ಯ ಚಂದ್ರವು ಮೇಲಿನ 2 ಕೈ, 8 ಕೈಗಳು. ಶ್ರೀಕರ ನಾರಾಯಣ ದೇವರಿಗೆ 8 ಕೈಗಳು. ಮೇಲಿನ 2 ಕೈಗಳಲ್ಲಿ ಆದಿತ್ಯ, ಸೂರ್ಯ, ಚಂದ್ರ. ಕೆಳಗಿನ 2 ಕೈಗಳಲ್ಲಿ ಚಕ್ರ, ಶಂಖ. ಅದರ ಕೆಳಗಡೆ 2 ಕೈಗಳಲ್ಲಿ ಶಂಖ ಎಂಬಂತಹ ನಿಧಿ, ಎಡಗೈಯಲ್ಲಿ ಪದ್ಮವೆಂಬಂತಹ ನಿಧಿ. ಶಂಖ ಪ್ರಸೂನಕ್ಕೆ ನಿಧಿಧಾನ. ಇನ್ನೆರಡು ಕೈಗಳಿಂದ ಪರಮಾತ್ಮ 2 ಕೈಗಳನ್ನು ಹೀಗೆ ಚಾಚಿ ತಾನು ತನ್ನ ಕೈಗಳಿಂದ ಬಂಗಾರದ ನಾಣ್ಯಗಳನ್ನು ಸುರಿತಾ ಇದ್ದಾನೆ, ಐಶ್ವರ್ಯವನ್ನು ಸುರಿತಾ ಇದ್ದಾನೆ. ಚಿಂತಃಕರಾಭ್ಯಾಂ ವಸುತರ್ಪಯಾನ ಸ್ವಾಂಕಸ್ಥ ಲಕ್ಷ್ಮೀ. ಎಡತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ಧಾರಣ ಮಾಡಿ ಕೂಡಿಸಿಕೊಂಡು ಸ್ವಯಂ ತಾನು ಗರುಡನ ಮೇಲೆ ಆರೂಢನಾಗಿ ಇರುವ ಪರಮಾತ್ಮ. ಇಂಥ ರೂಪ ಇದು ಶ್ರೀಕರ ನಾರಾಯಣ. ಬಹಳ ಶ್ರೇಷ್ಠವಾದದ್ದು, ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ವಿಶೇಷವಾದ ಮಂತ್ರವನ್ನ ಶ್ರೀಮದ್ ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದಾರೆ. ಅದರ ಜಪದಿಂದ ವಿಶಿಷ್ಟವಾದಂತಹ ಐಶ್ವರ್ಯ ಪ್ರಾಪ್ತಿಯಾಗ್ತದೆ. ಅಂಥ ಉತ್ತಮವಾಗಿರುವಂತಹ ಪ್ರತಿಮೆ. ಇಲ್ಲಿ ನಿಮಗೆ ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ಪ್ರತಿ ಮಹಾಭಾರತದ ಸಂದರ್ಭದಲ್ಲೂ ಗರುಡಾರೂಢನಾದ ಲಕ್ಷ್ಮೀ ಸಮೇತನಾದ ಶ್ರೀಕರ ನಾರಾಯಣ ಅಖಂಡವಾಗಿ ಇಲ್ಲಿ ಪ್ರತಿ ಸಲ ಇಲ್ಲಿ ಆ ಪರಮಾತ್ಮನ ಸನ್ನಿಧಾನವಿರ್ತದೆ. ಆದ್ದರಿಂದ ಅದನ್ನು ಸ್ಮರಣೆ ಮಾಡಬೇಕು, ಅದನ್ನು ನೋಡಿ ನಮಸ್ಕಾರ ಮಾಡಬೇಕು ಅನ್ನುವುದಕ್ಕಾಗಿ ಈ ಮಾತನ್ನ ಹೇಳಿದೆ. ಪ್ರಸಂಗ ಬಂದಿದೆ ಅನಾಯಾಸೇನ, ಆದ್ದರಿಂದ ಅವಶ್ಯವಾಗಿ ತಿಳ್ಕೋಬೇಕು. ಸತ್ಯಾತ್ಮತೀರ್ಥರು ಪರಮಾನುಗ್ರಹವನ್ನು ಮಾಡಿ ಇಂಥ ಅನುಗ್ರಹವನ್ನು ಮಾಡಿದಾಗ ಅದನ್ನು ನಾವು ಸ್ಮರಣೆ ಮಾಡಬೇಕು. ವಿಶೇಷವಾಗಿ ಮುಂಬಯಿಯ ಎಲ್ಲ ಜನರು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಆದ್ದರಿಂದ ಈ ಮಾತನ್ನ ನಾನು ಹೇಳಿದೆ. ಆದ್ದರಿಂದ ನಿಧಿ ಪ್ರವರ ಮುಖ್ಯೌಚ ಶಂಖ ಪದ್ಮೌ ಧನೇಶ್ವರವು. ಆ ಕುಬೇರನಲ್ಲಿ 2 ನಿಧಿಗಳಿವೆ. ಒಂದು ನಿಧಿ ಅದರ ಹೆಸರು ಶಂಖ, ಇನ್ನೊಂದು ನಿಧಿ ಅದರ ಹೆಸರು ಪದ್ಮ. ಆ 2 ನಿಧಿಗಳನ್ನ ಸ್ವಯಂ ಶ್ರೀಕರ ನಾರಾಯಣ ಕೈಯಲ್ಲಿ ಧಾರಣ ಮಾಡಿರ್ತಾನೆ. ಆ ನಿಧಿಗಳು ಆ ಕುಬೇರನ ಮನೆಯಲ್ಲಿವೆ. ಎಷ್ಟು ಐಶ್ವರ್ಯವನ್ನು ತಕ್ಕೊಂಡ್ರೂ ಮುಗಿಯುವುದಿಲ್ಲ, ಅಂಥ ಐಶ್ವರ್ಯ ಸಮೃದ್ಧವಾಗಿದೆ. ಸರ್ವಾನ್ ನಿಧಿಂ ಪ್ರಗೃಹ್ಯಾತ ಉಪಾಸ್ತಾಂ ವೈ ಧನೇಶ್ವರಂ. ಕಾಸಭಾ ತಾದೃಶಿ ರಮ್ಯ ಮಯಾ ದೃಷ್ಟ ಅಂತರಿಕ್ಷದ. ಅಂತರಿಕ್ಷದಲ್ಲಿ ಇರುವಂತಹದ್ದು, ಆಕಾಶದಲ್ಲಿ ಕಾಣುವಂತಹದ್ದು. ಎಲ್ಲೋ ನೆಲಕ್ಕೆ ಅಂಟಿಕೊಂಡಿದೆ ಅಂತ ಕಾಣುವುದಿಲ್ಲ, ಆಕಾಶದಲ್ಲಿ ಕಾಣುತ್ತದೆ. ಅಂತಹ ವಿಚಿತ್ರವಾಗಿರುವಂತಹ ಸಭೆ ಅದು. ಇನ್ನು ಸಭೆ ಇದು ಬ್ರಹ್ಮದೇವರ ಸಭೆ. ಅಬ್ಬಾ ಪೀಠೆ ರತ್ನೋಪಟುತ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾಹ ಸೇವಂತೆ ಮೂರ್ತಿಮತ್ಯಃ ಸುಚಲಿತ ಚಲಿತಂ ಭಾತಿ ಗಂಧರ್ವ ಗೀತಂ ಪ್ರತ್ಯೇಕಂ ದೇವಸಂಸತ್ಸಪಿ ತವ ಭಗವನ್ ನರ್ತಿತದ್ಯೋ ವಧೂಷು. ಅಂಥ ಉತ್ತಮವಾದ ಸಭೆ, ಸಕಲ ಕಲಾ ಸಮೇತವಾಗಿರತಕ್ಕ ಸಭೆ. ಎಲ್ಲ ಕಲೆಗಳ ದೇವತೆಗಳೆಲ್ಲ ಇದ್ದಾರೆ. ತ ಪ್ರಾಣಮಸದತ ಪ್ರಾಣಾಶ್ರದ್ಧಾಂ ಖಂ ವಾಯು ಜ್ಯೋತಿರಾಪ ಪೃಥಿವೀ ಇಂದ್ರಿಯಂ ಮನೋ ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರಾಹ ಕರ್ಮ ಲೋಕಾಹ ಲೋಕೇಶು ನಾಮಚ. ಈ ಎಲ್ಲ 16 ದೇವತೆಗಳು ಕಲಾ ದೇವತೆಗಳು ಅಂತಂತಾರೆ. ಆ ಕಲೆಯ ದೇವತೆಗಳೆಲ್ಲ ಬ್ರಹ್ಮದೇವರ ಸಭೆಯಲ್ಲಿರ್ತಾರೆ. ಸಕಲ ಕಲಾ ಸಮೇತವಾಗಿರತಕ್ಕ ಬ್ರಹ್ಮದೇವರ ಸಭೆ. ಏಕಾದಶ ಸ್ಕಂದ ಭಾಗವತದಲ್ಲಿ ಶ್ರೀಮದಾಚಾರ್ಯರು ಒಂದು ಸಂದರ್ಭದಲ್ಲಿ ಈ ಮಾತನ್ನು ಬರೀತಾರೆ. ಆದ್ದರಿಂದ ಅಂಥ ಅದ್ಭುತವಾದ ಸಭೆ ಅದು. ಏನು ಬ್ರಹ್ಮದೇವರ ಸಭೆ? ಬ್ರಹ್ಮದೇವರು ಅಂದ್ರೆ ಪರಮೇಷ್ಠಿಗಳು. ಅವರ ಪದವಿ ಅಂದ್ರೆ ಪಾರಮೇಷ್ಠ್ಯ ಪದ. ಆ ಪಾರಮೇಷ್ಠ್ಯ ಅಂದ್ರೆ ಸಹಭೋಗ, ಅದು ಅನನ್ಯ ಲಭ್ಯ. ಬ್ರಹ್ಮದೇವರು ಅಂದ್ರೆ ಮುಗಿದೋಯ್ತು. ಪರಮಾತ್ಮ ಮಾಡತಕ್ಕಂತಹ ಸಕಲ ಕರ್ಮಗಳನ್ನ ಬ್ರಹ್ಮದೇವರ ಅಧಿಷ್ಠಾನದಲ್ಲಿ ವಾಯುದೇವರ ಅಧಿಷ್ಠಾನದಲ್ಲಿ ಮಾಡ್ತಾನೆ ಪರಮಾತ್ಮ. ಇಷ್ಟು ಶ್ರೇಷ್ಠವಾಗಿರುವ ಸ್ಥಾನ. ನಾವು ಚರಂಡಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ ನಾವು ನಿಜವಾಗಿ. ಏನು ಶ್ರೀಮದಾಚಾರ್ಯರು, ಏನು ನಮ್ಮ ಭಾವಿ ಬ್ರಹ್ಮ ಮಧ್ವಾಚಾರ್ಯರು, ವಾಯುದೇವರು, ಬ್ರಹ್ಮದೇವರು, ಅಂಥ ಶ್ರೀಮದಾಚಾರ್ಯರ ಸಭೆಯನ್ನ, ವಾಯುದೇವರ ಸಭೆಯನ್ನ ಮಧ್ವಾಚಾರ್ಯರು, ಭೀಮಸೇನ ದೇವರು, ಹನುಮಂತ ಇರುವ ಸಭೆಯನ್ನ ವರ್ಣನೆ ಮಾಡ್ತಾರೆ. ನಾರದರು ಹಿಗ್ಗಿ ವರ್ಣನೆ ಮಾಡ್ತಾರೆ. ಎಲ್ಲ ಸಭೆಗಳನ್ನ 5 ಮಾತಿನಲ್ಲಿ ಮುಗಿಸಿದರೆ, 20 ಮಾತಿನಲ್ಲಿ ಮುಗಿಸಿದರೆ 100 ಮಾತು ಹೇಳದ ಹೊರತು ಮುಗಿಯುವುದಿಲ್ಲ. ಅದನ್ನು ವಿಸ್ತಾರವಾಗಿ ಕೇಳಬೇಕು ಸ್ವಲ್ಪ.
ಪಿತಾಮಹ ಸಭಾಂತಾತ ಕಥ್ಯಮಾನಂ ನಿಬೋಧನೆ. ನಾನು ಹೇಳ್ತೇನೆ ಕೇಳಪ್ಪ, ಕೇಳು, ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು. ಶಕ್ಯತೆಯ ನಿರ್ದೇಷ್ಟಂ ಏವಂ ರೂಪೇತಿ ಭಾರತ. ಇಂಥದ್ದು ಅಂತ ಸಭೆಯನ್ನ ಹೇಳಲಿಕ್ಕಾಗುವುದಿಲ್ಲ. ಅಷ್ಟು ಅದ್ಭುತವಾದ ಈ ಆಕಾರ ಅಂತ ಹೇಳಲಿಕ್ಕಾಗುವುದಿಲ್ಲ, ಇಷ್ಟು ಎತ್ತರ ಇಷ್ಟುದ್ದ ಅಂತ ಹೇಳಲಿಕ್ಕಾಗುವುದಿಲ್ಲ, ಇಂಥ ರೂಪ ಅಂತ ಹೇಳಲಿಕ್ಕಾಗುವುದಿಲ್ಲ, ಈ ಬಣ್ಣ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ, ಈ ಸೌಕರ್ಯಗಳಿವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂಥ ವಿಚಿತ್ರವಾಗಿರುವಂತಹದ್ದು ಹೇಳ್ತೇನೆ ಕೇಳು. ಸಚತಾಂ ಸತಾಂ, ನಾನು ಇದನ್ನು ನೋಡಬೇಕು ಅಂತ ನನಗೆ ಅಪೇಕ್ಷೆ ಪಟ್ಟು. ನೋಡ್ರಿ, ನಾರದರು ಹೇಳುವ ಮಾತು, ಸಕಲ ಲೋಕಗಳಲ್ಲಿ ಸಂಚಾರ ಮಾಡತಕ್ಕಂತಹ ನಿರಂತರ ಸಂಚಾರಿ ನಾರದರು ಹೇಳ್ತಾರೆ, ನನಗೆ ಆ ಬ್ರಹ್ಮದೇವರ ಸಭೆಯನ್ನು ನೋಡಬೇಕು ಅಂತ ನನಗೆ ಆಸೆ ಆಯಿತು. ಆಸೆ ಆದರೆ ನನಗೆ ನೋಡ್ಲಿಕ್ಕಾಗಲಿಲ್ಲ. ನಾನು ಆ ಬ್ರಹ್ಮದೇವರ ಸಭೆಯಿಂದ ಕೆಳಗಿಳಿದು ಬರ್ತಾ ಇರುವಂತಹ ಸೂರ್ಯನಿಗೆ ಕೇಳಿದೆ, ಸೂರ್ಯ, ಆ ಬ್ರಹ್ಮಸಭೆಯನ್ನು ನಾನು ನೋಡಬೇಕು ಅಂತ ಅಪೇಕ್ಷೆ ಇದೆಯೋ, ಏನು ಮಾಡಲಿ ನಾನು? ಆಗ ಅವರು ಹೇಳಿದರು, ನೀನು ತಪಸ್ಸು ಮಾಡು. ತಪಸ್ಸು ಮಾಡಿದರೆ ನಾರದರ ಬ್ರಹ್ಮದೇವರ ಸಭೆಯನ್ನು ನೋಡ್ಲಿಕ್ಕಾಗತ್ತೆ, ನಿನಗೆ ಎದುರಾಗುವುದಿಲ್ಲ. ಸ್ವಯಂ ನೋಡಿದರೆ ಬ್ರಹ್ಮದೇವರ ಮಗ ಇವರು, ಸ್ವಯಂ ಬ್ರಹ್ಮದೇವರ ಮಗ. ಅವರಿಗೆ ಹೇಳ್ತಾರೆ, ನೀನು ತಪಸ್ಸು ಮಾಡಿದ ಹೊರತು ಬ್ರಹ್ಮಲೋಕನವನ್ನ ಸಭೆಯನ್ನು ನೋಡ್ಲಿಕ್ಕಾಗುವುದಿಲ್ಲ ನಿನಗೆ. ಸತಾಮ ಕಥಯನ್ ಮಹ್ಯಂ ದೃಷ್ಟ್ವಾ ತತ್ವೇನ ಪಾಂಡವ ಅಪ್ರಮೇಯಂ ಸಮಂ ದಿವ್ಯಾಂ. ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಿಲ್ಲ, ಅಂಥ ಅದ್ಭುತವಾದಂತಹದ್ದು ದಿವ್ಯ ಮಾನಸೀಂ ಮನೋಮಯವಾದ. ಇವರು ಏನು ಇಚ್ಛೆ ಮಾಡ್ತಾರೆ ಬ್ರಹ್ಮದೇವರು ಮನಸ್ಸಿನಲ್ಲಿ, ಆ ತರಹ ಆ ಸಭೆ ಆಗತ್ತೆ. ಏನಾಗಬೇಕೋ ಆಗತ್ತೆ. ಯಾರೂ ನಿರ್ಮಾಣ ಮಾಡೋದಲ್ಲ, ವಿಶ್ವಕರ್ಮ ನಿರ್ಮಾಣ ಮಾಡಿದ್ದಲ್ಲ, ಅದು ಇವರ ಮನಸ್ಸಿನಿಂದ ನಿರ್ಮಾಣವಾದದ್ದು. ಬ್ರಹ್ಮದೇವರು ಹೀಗೆ ಅನ್ಕೊಂಡ್ರು, ಹಾಗಾಗಿ ಆಗಿಬಿಡ್ತು ಅಷ್ಟೇ. ಅಂಥ ಸಭೆ ಅದು, ತಿಳಿತೆ. ಅನಿರ್ದೇಶ್ಯಂ ಪ್ರಭಾವೇಣ ಸರ್ವಭೂತ ಮನೋನಮ ಶುತ್ವಾ ಗುಣಾನ ಹಂತಸ್ಯಾಹ ಸಭಾಯ ಪಾಂಡವರ್ಷಭ ದರ್ಶನೇತ್ಸುಸ್ತತಾ ರಾಜನ್ ಆದಿತ್ಯಮಿದಮಬ್ರುವಂ. ಸೂರ್ಯನಿಗೆ ಕೇಳಿದೆ, ಏನವಾ ತಪಸಾ ಶಕ್ಯ ಕರ್ಮಣ ವಾಪಿ ಗೋಪತೆ ಔಷಧೈರ್ವಾ ತಥಾ ಯುಕ್ತೈ ಉತ್ತಮ ಪಾಪನಾಶಿನಿ. ಆ ಬ್ರಹ್ಮಸಭೆಯನ್ನು ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಏನ್ ತಪಸ್ಸು ಮಾಡಬೇಕು? ಯಾವ ಕರ್ಮದಿಂದ ನಮಗೆ ಸಾಧ್ಯ? ತನ್ಮಮ ಚಕ್ಷು ಭಗವನ್ ಪಶ್ಯೇಯಂ ತಾಂ ಸಭಾಮ್ಯಥ. ಪ್ರೋವಾಚ ಭರತಶ್ರೇಷ್ಠ ವ್ರತಂ ವರ್ಷಸಹಸ್ರಕಂ ಬ್ರಹ್ಮಂ ವ್ರತಂ ಉಪಸ್ವತ್ವಂ. ಬ್ರಹ್ಮದೇವರ ವ್ರತವನ್ನ ನೀನು ಮಾಡಬೇಕು 1000 ವರ್ಷಗಳವರೆಗೆ. ಯಾರಿಗೆ ಹೇಳ್ತಾರೆ? ನಾರದರಂಥವರಿಗೆ. ನಾರದರಂಥ ಮಹಾನುಭಾವರಿಗೆ, ಪುಣ್ಯವಂತರಿಗೆ, ಸ್ವಯಂ ಬ್ರಹ್ಮದೇವರ ಮಗನಿಗೆ ಹೇಳ್ತಾರೆ, ನೀನು 1000 ವರ್ಷಗಳವರೆಗೆ ತಪಸ್ಸು ಮಾಡಿದ್ದಾದರೆ ಬ್ರಹ್ಮಸಭೆ ನಿನಗೆ ದೃಶ್ಯವಾಗತ್ತೆ, ಇಲ್ಲದಿದ್ರೆ ನಿನಗೆ ಗಮ್ಯವಲ್ಲ, ದೃಶ್ಯವಲ್ಲ. ಏನ್ ಮಹಿಮೆ ಇದೆ ನೋಡಿ. ವ್ರತಂ ವರ್ಷಸಹಸ್ರಕಂ ಬ್ರಹ್ಮಂ ವ್ರತಂ ಉಪಾಸ್ವತ್ವಂ. ನಾನು ಹಿಮಾಲಯದ ಮೇಲೆ ಹೋದೆ, ಹಿಮಾಲಯದ ಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡು ವ್ರತವನ್ನು ಮಾಡಿದೆ, ಘೋರವಾಗಿ ವ್ರತವನ್ನು ಮಾಡಿದೆ. ಎಲ್ಲ ಬಿಟ್ಟೆ, ಅಖಂಡ ಉಪವಾಸ, ಅಖಂಡ ಜಪ, ಭಗವದ್ ಧ್ಯಾನ, ನಿತ್ಯದಲ್ಲಿ ಶುದ್ಧವಾಗಿ ವ್ರತವನ್ನು ಮಾಡಿದ ಮೇಲೆ ಬ್ರಹ್ಮದೇವರು ಸಂತುಷ್ಟರಾಗಿ ನನಗೆ ಆ ಬ್ರಹ್ಮ ಲೋಕವನ್ನ, ಬ್ರಹ್ಮ ಸಭೆಯನ್ನ ನನಗೆ ತೋರಿಸಿದರು. ಆಗಚ್ಚತ್ತಾಂ ಸಭಾಂ ಬ್ರಾಹ್ಮೀಂ ವಿಪಪ್ಪ ವಿಗತಕ್ಲಮಃ ಏವಂ ರೂಪೇತಿ ಸಾ ಶಕ್ಯ ನನಿರ್ದೇಷ್ಟಂ ನರಾಧಿಪ ಕ್ಷಣೇನ ಈ ವಿಭರ್ತ್ಯನ್ಯತ. ಹೀಗಿದೆ ಅಂತ ಇರುವಾಗ ಬೇರೆ ಆಗತ್ರಿ ಅದು. ಮಲ್ಲಿಗೆ ಹೂವಿನ, ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ಅಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ, ಅದನ್ನೆಲ್ಲ ಡೀಟೇಲ್ ವರ್ಣನೆ ಮಾಡಿಲ್ಲ. ನಮ್ಮ ಯೋಗ್ಯತೆ ಇಲ್ಲ, ಕೇಳಲಿಕ್ಕೂ ಪುಣ್ಯ ಇಲ್ಲ. ನಾವು 10,000 ವರ್ಷ ವ್ರತವನ್ನು ಮಾಡಿದ ಮೇಲೆ ಕೇಳೋ ಯೋಗ್ಯತೆ ಬರುತ್ತೆ ನಮಗೆ. ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಬ್ರಹ್ಮದೇವರ ಮನಸ್ಸಿಗೆ ಬಂತು, ಇನ್ನೆಲ್ಲ ಸಂಪಿಗೆ ಹೂವಿನ ಅಲಂಕಾರವಾಗಲಿ. 2ನೇ ಕ್ಷಣಕ್ಕೆ ಸಂಪಿಗೆ ಹೂ. ಯಾರು ಮಾಡುವುದಿಲ್ಲ ಅದನ್ನ, ತನ್ನಷ್ಟಕ್ಕೆ ತಾನು ಆಗೋಗತ್ತೆ, ತನ್ನಷ್ಟಕ್ಕೆ ತಾನು ಆಗೋಗುತ್ತೆ. 1 ಕ್ಷಣ ಮಾತ್ರ ವಿಳಂಬ, 1ನೇ ಕ್ಷಣ ಬ್ರಹ್ಮದೇವನ ಮನಸ್ಸಿನಲ್ಲಿ ಬಂತು. 2ನೇ ಕ್ಷಣ. ಯಾಕೆ ಅಂದ್ರೆ ಮೋಕ್ಷದಲ್ಲಿ 1 ಕ್ಷಣ ವಿಳಂಬವೂ ಇರುವುದಿಲ್ಲ. ಮೋಕ್ಷದಲ್ಲಿ 1 ಕ್ಷಣವೂ ವಿಳಂಬವಿರುವುದಿಲ್ಲ. ಹಾಗೆ ಈ ಬ್ರಹ್ಮಲೋಕದಲ್ಲೂ ಕೂಡ 1 ಕ್ಷಣ ವಿಳಂಬವಿಲ್ಲ ಅಂತಾಗಿ ಬಿಟ್ರೆ ಬ್ರಹ್ಮದೇವರು ಸ್ವಯಂ ಅಕಾಮಹತರಾಗಬೇಕಾಗತ್ತೆ. ಕ್ಷಣ ವ್ಯವಹಿತಿರ್ಭವೇತಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳಿದ ವಾಕ್ಯ ಪ್ರಾಮಾಣ್ಯವನ್ನ ಸಂರಕ್ಷಣೆ ಮಾಡುವುದಕ್ಕಾಗಿ ಬ್ರಹ್ಮದೇವರು ಇಚ್ಛೆ ಮಾಡಿದ 2ನೇ ಕ್ಷಣದಲ್ಲಿ ಸಂಪಿಗೆ ಹೂ ಮಲ್ಲಿಗೆ ಆಗತ್ತೆ.
ಬಂಗಾರದ ಅಲಂಕಾರ ವಜ್ರದ್ದಾಗತ್ತೆ. ಇಷ್ಟೇ. ಹೀಗೆ ಕ್ಷಣೇನ ಹಿ ವಿಭಕ್ತಿ ಅನ್ಯತ ಅನಿರ್ದೇಶಂ ವಪುಸ್ತಥ, ಒಂದು ಕ್ಷಣದಲ್ಲಿ ಬೇರೆ ರೂಪವಾಯಿತು. ನವೇದ ಪರಿಮಾಣವಾ ಸಂಸ್ಥಾನವಾ. ಯಾರಿಗೆ ಕೇಳಿದ್ರೆ ಎಷ್ಟಿದೆ ಇದು? 35 ಕಿಲೋಮೀಟರ್ ಅಗಲವಾಗಿದೆ ಅಂತ ಹೇಳಿದ್ರೆ ಅದನ್ನು 88 ಆಗಿರ್ತದೆ. 88 ಇದೆ ಅಂತ ಹೇಳಲಿಕ್ಕೆ ಹೋದ್ರೆ 2 ನಿಮಿಷದಲ್ಲಿ ಜನ ಎಲ್ಲ ಹೊರಗೆ ಉದ್ಯಾನಕ್ಕೆ ಹೋಗಿಬಿಟ್ಟಿದ್ರು ಅಂತಂದ್ರೆ 32 ಆಗಿಬಿಡ್ತು. ಹೀಗೆ ಅದರ ಸಂಸ್ಥಾನ ಪರಿಮಾಣಗಳನ್ನು ಹೇಳಲಿಕ್ಕಾಗುವುದಿಲ್ಲ. ಇದು ಫಿಕ್ಷನ್ ಅಂತ ಅನಿಸ್ತಾ ಇದೆ ನಿಮಗೆ? ನಮ್ಮ ದುರ್ದೈವ ಇದು. ಯಾಕೆಂದ್ರೆ ಸತ್ಯ ಈಗಿರಬಹುದು ಅಂತ ಊಹೆನೂ ಮಾಡ್ಲಿಕ್ಕಾಗದೇ ಇದ್ದಷ್ಟು ಪಾಪಿಷ್ಠರು ನಾವು. ಆದ್ದರಿಂದ ಸತ್ಯ ಇಂಥ ಅದ್ಭುತವಿದೆ ಅಂತ ತಿಳ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ನಾರದರಂಥವರಿಗೆ 1000 ವರ್ಷ ಬೇಕಾಯಿತು ನೋಡುವುದಕ್ಕೆ, ನಮ್ಮಂಥವರಿಗೆ ವಿಶ್ವಾಸ ಬಿಡುವುದಕ್ಕೆ 2 ದಿನ ಬೇಕು. ಇದು ಯಾವುದೋ ಇದು ಎಚ್.ಜಿ. ವೆಲ್ಸ್ನ ಒಂದು ಫಿಕ್ಟಿಷಸ್ ಒಂದು ಕಾದಂಬರಿ ಅಂತ ತಿಳ್ಕೊಂಡ್ರ? ಅಲ್ಲ, ದಯಮಾಡಿ ತಿಳ್ಕೋಬೇಡಿ. ನಾರದರು ಸ್ವತಃ ಕಂಡು ಬಂದ, ಅನುಭವಿಸಿ ತಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಬೇಕಾದ್ರೆ ಒಪ್ಪಬಹುದು, ಬೇಡವಾದ್ರೆ ಬಿಡಬಹುದು, ಅದಕ್ಕೇನು ಚಿಂತೆ ಇಲ್ಲ. ನವೇದ ಪರಿಮಾಣ, ನನಗಂತೂ ಪೂರ್ಣ ವಿಶ್ವಾಸವಿದೆ, ಏನ್ ಚಿಂತೆ ಇಲ್ಲ ನನಗೆ. ನವೇದ ಪರಿಮಾಣಂ ವಾ ಸಂಸ್ಥಾನಂ ಚಾಪಿ ಭಾರತ ನಚ ರೂಪಂ ಮಯಾ ತಾದೃಕ್ ದೃಷ್ಟಪೂರ್ವಂ ಕದಾಚನ. ಏನು ಹೊಳಪು, ಏನು ಬಣ್ಣ, ಭಾರಿ ಪ್ರಕಾಶ, ಎಲ್ಲ ನೀಲಮಣಿಯಿಂದ ನಿರ್ಮಾಣವಾದದ್ದು. ಬೇಕು ಅಂದ್ರೆ ಆಗತ್ತೆ, ಬೇಡ ಅಂದ್ರೆ ಕೆಂಪು ಬಣ್ಣದ್ದು, ಬೇಡ ಅಂದ್ರೆ ಪಚ್ಚೆ, ಇಲ್ಲ ಅಂದ್ರೆ ವಜ್ರ ಅಥವಾ ಹೀರಕ ಅಥವಾ ಪದ್ಮರಾಗ, ಪುಷ್ಪರ, ಏನೋ ರೂಪ, ಎಲ್ಲ ಬಣ್ಣ ಬರುತ್ತೆ. ಸುಸುಖಾಚ ಸದಾ ರಾಜನ್ ನ ಶೀತ ನ ಚ ಧರ್ಮದ. ಬೇಸಿಗೆ ಇಲ್ಲ, ಚಳಿ ಇಲ್ಲ, ಎಲ್ಲ ಕಾಲಗಳು ಒಂದೇ ವಾತಾವರಣ. ನಕ್ಷುತ್ತಿಪಾಸೆ, ಹಸಿವು ಬಾಯಾರಿಕೆಗಳಿಲ್ಲ, ಪೀಡೆ ಇಲ್ಲ. ಉಣ್ಬೇಕು ಅಂತಂದ್ರೆ ರುಚಿ ಇದೆ, ಬಾಯಿಗೆ ಎಪೆಟೈಟ್ ಇದೆ, ಹಂಗರ್ ಇದೆ, ಪೀಡೆ ಇಲ್ಲ. ಬಹಳ ಮಹತ್ವದ ಮಾತು. ಕ್ಷುಧಾ ಪಿಪಾಸ ಇಲ್ಲ ಅಂದ್ರೆ ಬಾಯಾರಿಕೆ ಇದೆ ಅಂದ್ರೆ ಕುಡಿಯೋದೇನು, ಕುಡಿಯಿಲ್ಲ ಅಂದ್ರೆ ಮಜಾ ಏನು ಅಂತ ಕೇಳ್ತಾರೆ. ಹಾಗಲ್ಲ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಅಲ್ಲಿ ಹಸಿವು ಬಾಯಾರಿಕೆ ಇಲ್ಲ ಅಂದ್ರೆ ತಿನ್ನುವುದಕ್ಕೆ ಏನು ಬೇಕಲ್ಲ ಆ ಇಚ್ಛೆ ಇದೆ. ಆದರೆ ಆ ತಿನ್ನುವ ಇಚ್ಛೆಯಿಂದ ನಮಗೇನು ಪೀಡೆ ಬಾಧೆ ಆಗತ್ತೆ. ಒಂದು ಅರ್ಧ ಗಂಟೆ ತಡವಾದ್ರೆ, 1 ಗಂಟೆ ತಡವಾದ್ರೆ ತಲೆ ತಿರುಗಿ ಹೋಗುತ್ತೆ. ಹಾಗೆಲ್ಲ ಆಗುದಿಲ್ಲ. ಅಲ್ಲಿ ಹಸಿವೆ, ಬಾಧೆ, ಪೀಡೆ ಆಗುದಿಲ್ಲ. ಊಟ ಮಾಡಲಿಲ್ಲ ತೊಂದರೆ ಆಗುದಿಲ್ಲ, ಏನೇ ಊಟ ಇಲ್ಲ ಆದ್ರೂ ಚಿಂತೆ ಇಲ್ಲ. ಅಲ್ಲಿ ಕ್ಷುತ್ತಿಪಾಸಗಳಿಲ್ಲ, ಗ್ಲಾನಿ ಇಲ್ಲ, ನಾನಾ ರೂಪವಾದ ಮಣಿಗಳು. ಎಷ್ಟು ಅಗಲವಾಗಿದೆ ಗೊತ್ತೇನು? 100 ಯೋಜನ ವಿಸ್ತಾರವಾಗಿರತಕ್ಕಂತಹ ಸಭೆ ಆಗತ್ತೆ. ಅದರ ಮಧ್ಯದಲ್ಲಿ ಒಂದು ಕಂಬ ಕೊಟ್ಟಿರುವುದಿಲ್ಲ. ನಚ ಸ್ತಂಭೈರ್ಧೃತ, ಒಂದು ಸ್ತಂಭವಿಲ್ಲದೆ ಇರತಕ್ಕಂಥದ್ದು. ಸ್ತಂಭೈರ್ ನಚ ಧೃತ ಸಾತು ಶಾಶ್ವತಿ ನಚ ಸಾಕ್ಷರ. ಈ ಯಮ, ಇಂದ್ರ, ವರುಣ ಇವರೆಲ್ಲರ ಸಭೆ ಇದೆಯಲ್ಲ, ಇದು ಆಗಾಗ ಮನ್ವಂತರ ಪ್ರಳಯವಾಯಿತು ಅಂದ್ರೆ ಎಲ್ಲ ಭಸ್ಮವಾಯ್ತು, ಸುಟ್ಟೋಯ್ತು, ನೀರಿನಲ್ಲಿ ಮುಳುಗಿತು, ಹಾಳಾಯ್ತು. ಆದರೆ ಬ್ರಹ್ಮದೇವರ ಸಭೆ ಎಂದೆಂದಿಗೂ ಮುಳುಗುವುದಿಲ್ಲ. ಬ್ರಹ್ಮದೇವರ ಸಭೆ ಹುಟ್ಟಿದ್ದು ಬ್ರಹ್ಮಾಂಡದ ಜೊತೆಗೆ, ಸಾಯುವುದು ಬ್ರಹ್ಮಾಂಡದ ಜೊತೆಗೆ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ. ಶತಾನಂದರಾಗಿರುವ ಬ್ರಹ್ಮದೇವರ ಆಯುಷ್ಯ 100, ಅವರ ಸಭೆಯ ಆಯುಷ್ಯ 100. ನಮಗೆಲ್ಲ ಗೊತ್ತು, ಚೇರಿಲ್ಲದೆ ಕೂತ್ಕೊಳ್ಳೋದು ನಮಗೆ ಗೊತ್ತು. 5 ವರ್ಷ ಒಂದು ಚೇರಿನ ಮೇಲೆ ಕೂತು ಆಮೇಲೆ ತಳ್ಳಿದಾಗ ಚೇರಿಂದ ಕೆಳಗಿಳಿಯುವುದು ಗೊತ್ತು ನಮಗೆ. ಆದರೆ ಬ್ರಹ್ಮದೇವರು ಒಮ್ಮೆ ಚೇರಿನ ಮೇಲೆ ಏರಿದ್ರೋ ಅವರು ಚೇರಿಂದ ಇಳಿಯೋದು ಮೋಕ್ಷಕ್ಕೆ ಹೋಗೋದಕ್ಕೆ, ಕೆಳಗೆ ಬೀಳೋದಕ್ಕೆ ಯಾರೂ ಇಳಿಯುವುದಿಲ್ಲ. ಎಂಥ ಅದ್ಭುತ! ಆದ್ದರಿಂದ ಹಾಗಾಗಿ ದಿವ್ಯೈರ್ ನಾನಾ ವಿಧೈರ್ಭಾವೈ ಭಾಸದ್ಭಿರಮಿತ ಪ್ರಭೈ ಅತಿ ಚಂದ್ರಂಚ ಸೂರ್ಯಂಚ. ಸೂರ್ಯನ್ಕಿಂತಲೂ ಪ್ರಖರ ಅದ್ಭುತವಾದ ಪ್ರಕಾಶ, ಚಂದ್ರನ್ಕಿಂತಲೂ ಅದ್ಭುತ, ಅತ್ಯಂತ ಶಾಂತ ಕಾಂತಿಮಯ. ಶಿಖಿನಂಚ ಸ್ವಯಂ ಪ್ರಭಾ. ದಕ್ಷ, ಪ್ರಚೇತ, ಪುಲಹ, ಮರೀಚಿ, ಕಶ್ಯಪ, ಭೃಗು, ಅತ್ರಿ, ವಸಿಷ್ಠ, ಗೌತಮ, ಅಂಗಿರ, ಪುಲಸ್ತ್ಯ, ಕ್ರತು, ಪ್ರಹ್ಲಾದ, ಕರ್ದಮ, ಅಥರ್ವ, ಅಂಗಿರಸ, ವಾಲಕಿಲ್ಯ, ಮರೀಚಿಪ. ಮನಸ್ಸಿನ ಅಭಿಮಾನಿ ದೇವತೆ ಅಲ್ಲಿದ್ದಾರೆ.
ಮನಸ್ಸಿನ ಅಭಿಮಾನ ದೇವತೆಗಳು ರುದ್ರದೇವರು, ಕಾಮ, ಅನಿರುದ್ಧ, ಇಂದ್ರ, ಚಂದ್ರ ಇವರೆಲ್ಲರನ್ನು ಬಿಟ್ಟು ಮತ್ತೊಬ್ಬ ಮನಸ್ಸಿನ ಅಭಿಮಾನ ದೇವತೆ ಇದ್ದಾನೆ, ಅವನು ಇದ್ದಾನಲ್ಲಿ. ಅಂತರಿಕ್ಷಾಭಿಮಾನಿ ದೇವತೆ, ಎಲ್ಲ ವಿದ್ಯೆಗಳು, ಕಲೆಗಳು, ಆ ಕಲೆಗಳ ಅಭಿಮಾನ ದೇವತೆಗಳು ವಾಯು, ತೇಜಸ್ಸು, ಜಲ, ಭೂಮಿ, ಶಬ್ದಸ್ಪರ್ಶ ರೂಪರಸಗಂಧ, ಪ್ರಕೃತಿ, ವಿಕಾರ, ಕಾರಣ, ಅಗಸ್ತ್ಯ